ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ತುಂಬ ದಿನ ಆಯಿತು ಒಂದು ರೆಸಿಪಿ ವ್ಲಾಗ್ ಮಾಡಿ, ಅದಕ್ಕೆ ಇವತ್ತು ಒಂದು ರೆಸಿಪಿ ತೋರಿಸೋಣ ನಿಮಗೆ ನಾನು ಹೇಗೆ ಮಾಡ್ತೀನಿ ಅಂತೇಳಿ. ಇವತ್ತು ಖಾರ ಪೊಂಗಲ್ ಮಾಡ್ತಿದ್ದೀನಿ, ನಿಮಗೂ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೋಣ. ನಾನು ತೊಗೊಂಡಿರೋದು ಹೆಸರುಬೇಳೆ ಹಾಗೆ ಅಕ್ಕಿ, ಎರಡೂ ಸೇಮ್ ಅಳತೆಲೇ ಇರಬೇಕು. ನಾನು ಬರೀ ಅರ್ಧ ಕಪ್ ಚಹಾ ಕೂಡ ಕಲಸಿಲ್ಲ, ಅರ್ಧ ಕಪ್ ತೊಗೊಂಡಿನಿ, ಬರೀ ಇಬ್ಬರಿಗೆಲ್ಲ ಅಂಥೇಳಿ. ಅದಾದಮೇಲೆ ಅದನ್ನು ತೊಳ್ಕೊಂಡು ಇಟ್ಕೋಬೇಕು. ಒಂದು ಕುಕ್ಕರಲ್ಲಿ ತುಪ್ಪ ಹಾಕಿ ತೊಳೆದಿರೋ ಅಂಥ ಹೆಸರುಬೇಳೆನ ಅದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿದ ಮೇಲೆ ಅಕ್ಕಿ ಇರುತ್ತಲ್ಲ ಅದನ್ನು ತೊಳ್ಕೊಂಡು ಅದಕ್ಕೂ ಹಾಕ್ಕೋಬೇಕು. ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಹಾಕ್ಕೊಂಡು ಅದಕ್ಕೆ 5 ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನಿಲ್ಲಿ. ಅದೇ ಯಾವ ಗ್ಲಾಸಲ್ಲಿ ತೊಗೊಂಡಿರುತ್ತೆ ಆ ಗ್ಲಾಸಲ್ಲಿ. ಬೇಕಿದ್ರೆ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಹಾಕ್ಕೋರಿ. ನಾನು ಇಷ್ಟೇ ಸ್ವಲ್ಪ ಮಾಡ್ತೀನಿ, ಅದಕ್ಕೆ ಅಷ್ಟೇ ಹಾಕ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಎಣ್ಣೆ ಎರಡೂ ಮಿಕ್ಸ್ ಮಾಡಿಕೊಂಡು 4 ವಿಷಿಲ್, 3 ಇಂದ 4 ವಿಷಿಲ್ ಕುಗ್ಸ್ಕೋಬೇಕು. ಅದಾದಮೇಲೆ ಓಪನ್ ಮಾಡಿದ್ಮೇಲೆ ಹಿಂಗಿತ್ತು, ನೀರೆಲ್ಲ ಹೋಗಿತ್ತು, ಸಾಫ್ಟಾಗಿ ಬೆಂದಿತ್ತು. ಅದು ಆಮೇಲೆ ಇನ್ನು ಸ್ವಲ್ಪ ನೀರು ಹಾಕಬೇಕು. ಅದೆಲ್ಲ ಆದಮೇಲೆ ಇನ್ನೊಂದು ಕಡಾಯಲ್ಲಿ ಜೀರಿಗೆ, ಮೆಣಸು, ಜಜ್ಜಿದ ಅಲ್ಲ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ಏನು ಕುದ್ದಿರುತ್ತಲ್ಲ ಅಕ್ಕಿ ಬೇಳೆ ಅದನ್ನು ಹಾಕಬೇಕು. ಹಾಕಿ ನಾನು ಗಟ್ಟಿಯಾಗಿತ್ತು ಅದಕ್ಕೆ ಇನ್ನು ಸ್ವಲ್ಪ ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕಬಾರ್ದು. ಬಿಸಿನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕಿದ್ದಿಲ್ಲ ಅದಕ್ಕೆ ನಾನು ಇವಾಗ ಉಪ್ಪು ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಕುಕ್ಕರಲ್ಲಿ ವಿಷಿಲ್ ಓಡಿಸ್ತಿರ್ತಿರಲ್ಲ ಅವಾಗೆ ಉಪ್ಪು ಹಾಕ್ಕೋಬೋದು. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ನೀಟಾಗಿ ಕಲಿಸ್ಬಿಟ್ರೆ ಮುಗೀತು. ಇದಾಗಿತ್ತು ಖಾರ ಪೊಂಗಲ್ ರೆಸಿಪಿ. ಟೇಸ್ಟ್ ಕೇಳೋಣ ಬನ್ನಿ ಇವಾಗ ಹೇಗಿತ್ತು ಅಂತ. ನಿಜವಾಗ್ಲೂ ಅದರ ಟೇಸ್ಟ್ ಓಕೆ. ಇದಾಗಿತ್ತು ಖಾರ ಪೊಂಗಲ್ ರೆಸಿಪಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.